ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಅಣ್ಣ ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅಂದ್ಬಿಟ್ಟು. ತಮ್ಮದು ಯಾವ ಊರು, ಯಾವ ತಾಲೂಕು ಬರುತ್ತಣ್ಣ? ಕಾಚವಳ್ಳಿ ಕ್ರಾಸು, ಚಿಕ್ಕಬೊಲ್ರಟ್ಟಿ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಮಾಗಡಿ ಮೇನ್ ರೋಡು. ಸರ್, ನೋಡ್ತಾ ಇದ್ದೀನಿ ಜಾತ್ರೆಗಳಲ್ಲೆಲ್ಲ ಎಲ್ಲ ಕಡೆ ಪರಿಚಯ ಅಲ್ವಾ, ಎಲ್ಲ ಯೂಟ್ಯೂಬ್ ಮಾಡೋಂತಾರೆ, ಎಲ್ಲರೂ ಸ್ನೇಹಿತರು ಇದ್ದಾರೆ. ನಾವೆಲ್ಲ ಜಾತ್ರೆ ಮಾಡ್ತೀವಿ, ಜಾತ್ರೆಗಳಲ್ಲಿ ಎಲ್ಲರೂ ಪರಿಚಯ. ಹಂಗಾಗಿ ನಮ್ಮ ಹುಡುಗ, ನಮ್ಮ ನಾಮಂಗಲ್ ಕಡೆಯವರು, ನಮ್ಮ ಹುಡುಗ ಅಂತ ಫೋನ್ ಮಾಡ್ದೋ, ಬಂದಿದ್ದೀರಾ ಯೂಟ್ಯೂಬ್ ಮಾಡಬೇಕು. ಖುಷಿ ಆಯ್ತಣ್ಣ? ಖುಷಿ, ತುಂಬ ಖುಷಿ ಅಲ್ವಾ. ಅಂದರೆ ನಮ್ಮ ಚಾನಲ್ ಡೈಲಿ ವಾಚ್ ಮಾಡ್ತಿದ್ದೀರಣ್ಣ? ಖಂಡಿತ ನೋಡ್ತೀವಿ. ಹೆಂಗೆ ಗೊತ್ತಾಯ್ತಣ್ಣ ರೆಸ್ಪಾನ್ಸು? ಚೆನ್ನಾಗೈತೆ. ಹೌದು, ನಾವು ಹಳ್ಳಿಕಾರ್ ಬಗ್ಗೆ ಎಲ್ಲರೂ ಯಾರು ಯೂಟ್ಯೂಬ್ ಮಾಡ್ತಾರೋ ಅವನ್ನೆಲ್ಲ ಖಂಡಿತವಾಗ್ಲೂ ನೋಡ್ತೀರಾ? ಯಾರು ದ್ವೇಷ ಮಾಡಲ್ಲ ನಾವು. ಎಲ್ಲರೂ ಪ್ರೀತಿಸ್ತೀವಿ ನಾವು. ಓಕೆ. ಯಾಕಂದ್ರೆ ಜನಕ್ಕೆ ತಿಳುವಳಿಕೆ ಕೊಡ್ತಾ ಇರೋದೇ ನೀವು. ಇವಾಗ ಹೌದು, ನೀವು ಏನು ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಎಲ್ಲಿದ್ದಾವೆ ಈ ದನ ಇದ್ದಾವೆ, ಮೂಲಲ್ಲಿದ್ದಾವೆ. ಈಗ ನಾವು ಕಾಚವಳ್ಳಿ ಕ್ರಾಸ್ ಯಾರಿಗೆ ಗೊತ್ತಿರೋ ಜನ ಗೊತ್ತು. ಈಗ ಸುಮಾರು ಒಂದು 3-4 ಜನ ನಿಮ್ಮ ಹತ್ರ ಏನಿದ್ದಾರೆ ಆ ಚೆನ್ನಾಗಿ ನೋಡ್ತಾರೆ. ಗುರುತಿಸೋದು ನೀವು, ಅದು ಚೆನ್ನಾಗಿ ನೋಡ್ತಾರೆ. ನಾವು ಹೋಗಿ ಹಾವೇರಿಲಿ ನೋಡ್ತಾರೆ ಅಂದ್ಕೊಳ್ಳಿ, ಹಾವೇರಿಗೆ ಹೋಗಿ ಅವ್ರು ಮಾತಾಡ್ಸ್ಕೊ ಬರೋಕ್ಕಾಗುತ್ತಾ? ಆಗಲ್ಲ. ಓಕೆ ಅಣ್ಣ, ಇವಾಗ ಕರು ಎಲ್ಲ ನ್ಯೂ ಪೇರ್ ಅಣ್ಣ? ಹೊಸ್ದಾಗಿ ಇವಾಗ 1 ತಿಂಗಳು, ಮಾತ್ರ 1.5 ತಿಂಗಳಾಯ್ತು. ಇನ್ನೊಂದು ತಿಂಗಳು 20 ದಿವಸ ಆ ಥರ. ಅಣ್ಣ ಮುಂಚೆ 3 ಕರು ಇತ್ತಲ್ಲ ಅಣ್ಣ, ತರ್ತಾ ಇರ್ತೀವಿ, ಮಾರ್ತಾ ಇರ್ತೀವಿ. ಈ ವರ್ಷದಲ್ಲ ಒಂದು 20 ಕರುಗಳು ಮಾರಿದ್ದಾರೆ. ಒಳ್ಳೊಳ್ಳೆ ಕರನೇ ತರೋದು. ಕರ ಬಂದಾಗ ಹಿಂಗೆ ಸ್ನೇಹಿತರುಗಳು ಅವರು ಇರೋದು. ಅಣ್ಣ ಕರುನ ನೀವು ಬೆಡ್ ಲೈನ್ ನೋಡ್ತೀರಾ ಅಥವಾ ಏನು? ಇಲ್ಲ ಅಣ್ಣ, ಬೆಡ್ ಲೈನ್ ಏನು ನೋಡಲ್ಲ ನಾವು, ಜಾತಿ ಕುಲ ನೋಡ್ತೀವಿ. ನಮಗೇನು ಒಂದು ಸ್ವಲ್ಪ ಉದ್ದ ಬೀಸಾಗಿರ್ಬೇಕು, ನೋಡೋಕ್ಕೆ ಚೆನ್ನಾಗಿರ್ಬೇಕು. ಆ ಥರ ಲೈನ್ ಆಗಿರೋ ಅಂಥವು ತಪ್ಪಿಂದನ ಇಟ್ಕೊಳಲ್ಲ ನಾವು. ಸುಳಿ ಸುದ್ದ ಮತ್ತು ಕಾಲು ಚೆನ್ನಾಗಿಲ್ಲ ಅಂದ್ರೆ ಇಟ್ಕೊಳಲ್ಲ. ಎಲ್ಲರಿಗೂ ಆಗೋಂಥದ್ದನ ಇಲ್ಲ, ಒಂದು ಚಪ್ಪರದಟ್ಟಿಲ್ಲಾರ ಮೆರಿಬೇಕು, ಇಲ್ಲ ಕೆಲ್ಸಕ್ಕೂ ಆಗಬೇಕು, ಎಲ್ಲ ಥರನೂ ಆಗಬೇಕು, ಇಲ್ಲ ಬೀಜಕ್ಕೆ ಹೋಗ್ಬೇಕು. ಓಕೆ, ಅಂಥದನ್ನೇ ನೀವು ಆಯ್ಕೆ ಮಾಡೋದು. ಓಕೆ ಅಣ್ಣ, ಇವು ಬಿಳೆವು ಪೇರ್ ಎಷ್ಟಾಗಿದೆ ಅಣ್ಣ ನಿಮಗೆ? ಅಣ್ಣ, ಅವು ನಾವು ಕೂಟ ಮಾಡಿರೋದು, ಇವು ಹೊಸಕೂಟ. ಅವು ನಾವೀಗ ವ್ಯಾಪಾರ 4 ಲಕ್ಷ ಹೇಳ್ತಾ ಇದ್ದೀವಿ. 4.5. ಓಕೆ, ಕರು ಅಣ್ಣ? ಅಣ್ಣ, ಇದು ಕರು ಮೊನ್ನೆ ತಂದಿದ್ದು, ಒಂದು 20 ದಿನ ಆಯಿತು. ಇದು ವಿಜಯಣ್ಣ ಅಂತ ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ಅವ್ರು ಕೊಡ್ಸಿದ್ರು. ಈಗ ಕೂಟ ಹುಡುಕ್ತಾ ಇದ್ದೀನಿ. ಇದಕ್ಕೆ ಕೂಟ ಇನ್ನೂ ಎಲ್ಲೂ ಸೆಟ್ ಆಗಿಲ್ಲ. ಇಲ್ಲ, ಯಾರ ಕೂಟ ಇದ್ರೆ ಬಂದರೆ ಕೊಡ್ತೀನಿ. ನಾನೇ ಸಾಕೋಬೇಕು, ನಾನೇ ಕೂಟ ಹಾಕ್ಬೇಕು ಅಂತ ಏನಿಲ್ಲ ನಮ್ಮದು. ಯಾರಿಗೆ ಬೇಕಾದ್ರೂ ಕೊಡ್ತಾ ಇರ್ತೀನಿ. ಯಾರಿಗೆ ಬೇಕಾದ್ರೂ ಬೇಕು ಅಂದ್ರೂ ಕೊಡ್ತೀನಿ. ಊಟನೇ ಕೊಡ್ತೀನಿ, ಒಂಟಿ ಕೊಡ ಆ ಥರ ಏನಿಲ್ಲ ನಂದು. ಕೂಟದಲ್ಲಿ ಇದ್ರು ಒಂದು ಕೊಡಿದ್ರು ಕೊಡ್ತೀನಿ. ಒಟ್ಟಿನಲ್ಲಿ ನಿಮ್ಮ ಅನಿಸಿಕೆ ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ ಅಣ್ಣ, ಇವಾಗ ದನಿನ ರೇಟು ಏನಕ್ಕೆ ಎಲ್ಲ ಗಗನಕ್ಕೆ ಹೋಯ್ತೈತೆ? ತುಂಬ ಗಗನಕ್ಕೆ ಹೋಗ್ಬಿಟ್ಟದೆ. ಈಗ ಒಂದು ಹಸಿನ ಪಕ್ಕದಲ್ಲಿ ಒಂದು ಕರ ಕೇಳೋಕೆ ಹೋದ್ರೆ 1.25 ಲಕ್ಷ ಹೇಳ್ತಾರೆ. ಅದನ್ನು ಕುಡಿತಾ ಇರ್ತದೆ, 5 ತಿಂಗಳು 6 ತಿಂಗಳು ಆಗಿರ್ತದೆ ಅಷ್ಟೇ. ಒಂದು ಒಳ್ಳೆ ಕರ ಒಂದು ಸ್ವಲ್ಪ ಇತ್ತು ಅಂದ್ರೆ ಅದಕ್ಕೆಲ್ಲ ನನ್ನಂತರ 10 ಜನ ಹೋಗಿರ್ತಾರೆ. ಆ 1 ಲಕ್ಷ 1.25 ಲಕ್ಷ ಹೇಳ್ತಾರೆ. ಇವಾಗ ದನಿನ ಬೆಲೆ ಅಂತೂ ನಮ್ಮ ಹಳ್ಳಿಕಾರಿಗೆ ಒಂದು ಹೆಣ್ಗರಿಗೂ 50,000 ರೂಪಾಯಿ ಇದೆ, ಕಮ್ಮಿ ಅಂತೂ ಇಲ್ಲ. ತುಂಬಾ ಬೆಲೆ ಇದೆ ಅಣ್ಣ. ನಿಮ್ಮ ಕಾಲದಲ್ಲೂ ಹಂಗೆ ಇತ್ತಣ್ಣ? ಅಣ್ಣ, ನಾವು ನನ್ನ 5ನೇ ಕ್ಲಾಸಲ್ಲಿ ನಮ್ಮಪ್ಪ ಕೈ ಚಂಪಲ್ ಸಂತೆ ಕರ್ಕೊಂಡು ಹೋಗೋರು. ಅವಾಗೆಲ್ಲ ನಾಟಿ ದನ ಬರೀ 400 ರೂಪಾಯಿ 500 ರೂಪಾಯಿ. ಒಳ್ಳೆ ಎತ್ತು ಕಟ್ತಾರೆ ಅಂದ್ರೆ 4,000 5,000 ರೂಪಾಯಿ ಆ ಥರ ಇತ್ತು. ಅಲ್ಲೇ ಒಂದು 25 ವರ್ಷದ ಹಿಂದೆ. ಇವಾಗ ಏನಣ್ಣ, ಒಂದು ಕರ ಬರಲ್ಲ, ಸೀಮೆ ಕರಿಗೂ 3,000 ಹೇಳ್ತಾರಣ್ಣ. ಅಷ್ಟು ಬೆಲೆ. ಅದೇ ದನ 4 ಲಕ್ಷ 5 ಲಕ್ಷ ಆಗೈತೆ. ಓಕೆ ಅಣ್ಣ, ನಿಮ್ಮ ಅನಿಸಿಕೆ ಏನು? ಹಳ್ಳಿಕಾರ್ ತಳಿ ಉಳಿತೈತಾ ಬೆಳಿತೈತಾ? ಇಲ್ಲ, ಇವಾಗ ಒಂದು ಸ್ವಲ್ಪ ಕ್ರೈಸ್ ಜಾಸ್ತಿ ಇದೆ. ಸೆಂಟ್ರಲ್ ಒಂದು ಸ್ವಲ್ಪ ಬಿದ್ದೋಗ್ಬಿಟ್ಟಿತ್ತು. ಸೆಂಟ್ರಲ್ ಹಳ್ಳಿ ದನ, ನಾಟಿ ದನ ಯಾರು ಕಟ್ತಾರಲ್ಲ, ಸೀಮೆ ದನ ಕಟ್ಕೊಬಿಟ್ಟು ನಾಟಿ ದನನೇ ಒಂದು ಅರ್ಧ ಅಲೆ ಕಮ್ಮಿ ಆಗ್ಬಿಟ್ಟಿತ್ತು. ಇತ್ತೀಚೆಗೆ ಹುಡುಗರು ಸ್ವಲ್ಪ ಎದ್ದಿದ್ದಾರೆ. ಈಗ ಅವ್ರ ಅಪ್ತಿರ್ ಬಿಟ್ಬಿಟ್ಟಿದ್ರು, ಅವ್ರ ತಾತಿರ್ನ ಚಾಲ ಮೊಮ್ಮಕ್ಳು ಉಳಿಸ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಈಗ ನಮಗೆ ಗೊತ್ತಿರಂಗೆ ಈಗಾಗಲೇ ನಮ್ಮ ತಾತ ಕಟ್ತಿತ್ತು, ನಮ್ಮ ಅಪ್ಪ ಕಟ್ತಿತ್ತು, ನಮ್ಮ ಅಪ್ಪ ಸ್ವಲ್ಪ ಕಟ್ಟಲ್ಲ ಬಿಟ್ಬಿಟ್ಟಿದ್ರು, ಈಗ ನಾವೆದ್ದು ಕಟ್ತಾ ಇದ್ವಿ. ಆ ಥರ ಎಷ್ಟೋ ಜನ ಅವ್ರ ಮೊಮ್ಮಕ್ಳು ಅಂದ್ರೆ ತಾತಿರ್ ಏನು ಕಟ್ತಿದ್ರು ಅವತ್ತಿನ ಕಾಲದಲ್ಲಿ ಎತ್ಕೊಂಡ ಇವಾಗ ಮೊಮ್ಮಕ್ಳು ಕಟ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಣ್ಣ, ಮುಂಚೆ ಇವಾಗ ನಿಮ್ಮ ಕಾಲದಲ್ಲಿ ಎಲ್ಲ ಎತ್ತು ತೀರೋಗೋದು ಕಮ್ಮಿ ಇತ್ತು. ಇವಾಗ ತಿಂಗಳಲ್ಲಿ 5 ಎತ್ತು ಸತ್ತೋಯ್ತವೆ. ಏನು ಕಣ ಅಣ್ಣ, ಅದಕ್ಕೆ ಕೊಡ್ತಾರ ತಿಂಡಿ ಆ ಥರ ಇರ್ತದೆ ಅಣ್ಣ. ಕೊಡ್ತಾರ ತಿಂಡಿಗಳು ಆ ಥರ, ಫುಡ್ ಆ ಥರ ಇದೆ. ಈಗ ಮುಂಚೆ ಅಂದ್ರೆ ಬರೀ ಉಳ್ಳಿ ಹಾಕೋರು, ಬೆಳಗ್ಗೆ 4 ಗಂಟೆಗೆ ಜೋಳ ಕಡ್ಡಿ ತಿನ್ಸೋರು, ಬೇರೆ ಇನ್ನೇನು ಕೊಡೋರು, ಬೂಸನೇ ಗೊತ್ತಿರಲ್ಲ ಅವಾಗ. ಬರೀ ಉಳ್ಳಿ ಹಾಕೋರು ಅಷ್ಟೇ ಅವಾಗೆಲ್ಲ. ಇವಾಗ ಏನಣ್ಣ, ಒಂದು ಐಟಮ್ ಕಾಳು ತಿನ್ನಿಸ್ತೀವಿ ಅಂತಾರೆ, ಒಬ್ರು ಬೆಣ್ಣೆ ತಿನ್ನಿಸ್ತೀವಿ ಅಂತಾರೆ. ಎಲ್ಲರೂ ಹೇಳೋಕ್ಕೆ ಅಸಾಧ್ಯ ಆಯ್ತದೆ. ಆಮೇಲೆ ಅವ್ರವ್ರು ಇಷ್ಟಂತ ಹೇಳ್ತಾರೆ, ನಾನು ಅದು ತಿನ್ನಿಸ್ತೀನಿ ಇದು ತಿನ್ನಿಸ್ತೀನಿ, ನಾನು ಅರ್ಧ ಕೆಜಿ ಬೆಣ್ಣೆ ಕೊಡ್ತೀನಿ ಅಂತಾರೆ. ಅದೇ ನಮಗೆ ಗೊತ್ತಿಲ್ಲ, ಬೆಣ್ಣೆ ಪಣ್ಣೆ ಏನು ಕೊಡಲ್ಲ. ಮಾಮೂಲಿ ಚಕ್ಕೆ ಬೂಸ ರವೆ ಬೂಸ ಕೊಡ್ತೀವಿ ಅಷ್ಟೇ. ನಾವು ಕೊಡ್ತೀರಾ? ರವೆ ಗಂಜಿ ಹಾಕ್ತೀವಿ, ಚಕ್ಕೆ ಬೂಸ ರವೆ ಬೂಸ. ಅಣ್ಣ, ನಿಮಗೆ ಗುರುಗಳು ಯಾರು? ಅಣ್ಣ, ಗುರುಗಳು ನಮ್ಮ ತಂದೆನೇ ನಮಗೆ ಗುರುಗಳು. ನಮ್ಮ ತಂದೆನೇ ಚಿಕ್ಕ ವಯಸ್ಸಲ್ಲಿ ನಾವು ಹುಡುಗರಿದ್ದಾಗ ಕೆ ಚಂಪಲ್ ಸಂತೆಗೆ ವ್ಯಾಪಾರ ಮಾಡೋರು. ನಮ್ಮಪ್ಪ ಕರ್ಕೊಂಡು ಹೋಗೋರು. ಇವತ್ತು ನಮ್ಮ ಊರಲ್ಲಿ ಬಿದ್ದೋರು ಇದೆ ಊರಲ್ಲಿ. ನಮ್ಮ ಊರು ಬಂದು ಗಾಣಿಮಸ್ತಿಪಾಳ್ಯ, ಉತ್ತರೂರು ಹೋಗ್ಲಿ, ಕುಣಿಗಲ್ ತಾಲೂಕು. ಅಲ್ಲಿ ಓರಿಗೆ ಇಲ್ಲೇನಪ್ಪ, ನಾವು ಸಿಟಿಲಿ ಅಂದರೆ ಇಲ್ಲೇ ಇದ್ದೀವಲ್ಲ, ಒಂದು ಚಿಕ್ಕದ ಶೆಡ್ ಮಾಡ್ಕೊಂಡು ಊರಿಗೆ ಹೋಗಿ ಬರೋಕ್ಕಾಗಲ್ಲ ಅಂತ ಇಲ್ಲೊಂದು 2 ವರ್ಷದಿಂದ ಈ ಕಡೆ. ಓಕೆ, ಕ್ರೇಜು ಇಲ್ಲೇ ಉಳ್ಸೋಣ ಅಂತ. ಇಲ್ಲೇ ಉಳ್ಸೋಣ. ಓಕೆ ಅಣ್ಣ, ಇವಾಗ ಸಿಟಿಲಿದ್ದೀರಾ,
ಯಾವುದೇ ರೀತಿ ತೊಂದರೆ ಇಲ್ಲ ಓರಿ ವಾಕಿಂಗ್ ಬಿಡೋಕ್ಕೆ ಮತ್ತು ಶಬ್ದ ಇಲ್ಲ ಅಣ್ಣ, ನಮ್ಗೇನು ತೊಂದರೆ ಇಲ್ಲ. ನಮ್ಗೆ ಈ ಕಡೆ ಜಾಗ ಇದೆ, ಬಿಡ್ತೀವಿ. ನಾವು ಯಾರಿಗೂ ತೊಂದರೆ ಕೊಡೋಕ್ಕಾಗಲ್ಲ. ನಾವು ಮೇನ್ ರೋಡ್ಗೆ ಹೋಗೋದು ಆ ಥರ ಹೋಗೋದಿಲ್ಲ. ನಮ್ದು ಏನು ಖಾಲಿ ಜಾಗ ಇದೆಯೋ ಆ ಕಡೆ ಹೋಗ್ತೀವಿ. ಯಾಕೆ ಇನ್ನೊಬ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಹೌದು. ಅಂದರೆ ಈ ಕಡೆ ಜನ ಇರೋ ಅಂತಾರಲ್ಲ, ನಮ್ಮ ಹಳ್ಳಿಯಿಂದ ಬಂದು ಸೇರ್ಕೊಂಡಿರೋರೆ. ಹಳ್ಳಿ ಕಾರ್ಗೆ ತುಂಬ ಪ್ರೇಮಿಗಳಿದ್ದಾರೆ. ಏಕೆಂದರೆ ಎಲ್ಲ ಹೋಗ್ತಾರೆ, ನಿಂತು ನೋಡ್ತಾರೆ, ಜನ ಇದ್ದಾರೆ. ಅದಕ್ಕೆ ತೊಂದರೆ ಏನಿಲ್ಲ. ಓಕೆ ಓಕೆ ಅಣ್ಣ, ನಿಮ್ಮ ಅನಿಸಿಕೆ ಏನೋ ದೊಡ್ಡ ಬೆಳೆ ಮುಂದಕ್ಕೆ ಫ್ಯೂಚರ್ಗೆ ಏನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದೆಯಾ? ಹೌದು ಅಣ್ಣ, ಜಾತ್ರೆ ಎಲ್ಲ ಜಾತ್ರೆನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜಾತ್ರೆ ಅಣ್ಣ, ನೀವು ಇವಾಗ ದೇವ್ರಗುಡ್ಡಕ್ಕೆ ಹೋಗಿದ್ರಿ ಅಂದರೆ ದೇವ್ರಗುಡ್ಡದಲ್ಲಿ ಹೆಂಗೆ ಅನಿಸ್ತು ಅಣ್ಣ? ದೇವ್ರಗುಡ್ಡದಲ್ಲಿ ನಾವು ಅಲ್ಲೇ ಒಂದು 5-6 ದಿನ ಆದ್ಮೇಲೆ ಹೋಗಿದ್ದೆ. ಒಳ್ಳೊಳ್ಳೆ ದನ ಎಲ್ಲ ಸೇಲ್ ಆಗಿತ್ತು. ನಾವು ಹೋದಾಗ ಒಂದು ಕಾಲು 1.5 ತನಕ ಭಾರಿ ಚೆನ್ನಾಗಿ ನಡೀತಾ ಇತ್ತು. ವ್ಯಾಪಾರ ಚೆನ್ನಾಗಿತ್ತು. 1.5 ಲಕ್ಷ ತನಕ, ಅಂದರೆ ದೊಡ್ಡ ಎತ್ತೇನಂತ ವ್ಯಾಪಾರ ನಡೀಲಿಲ್ಲ ನನ್ನ ನೋಡಿದ ಮಟ್ಟಿಗೆ. 1 ಲಕ್ಷ ಅಲ್ಲಾಗಿಲ್ದವು 2 4 ಪಾರ್ಟಿ ವ್ಯಾಪಾರ ಆಗ್ತಾ ಇತ್ತು. ನಾವು ಬೆಳಿಗ್ಗೆ ಹೋಗಿ ಮಧ್ಯಾಹ್ನದವ್ರಿಗಿತ್ತು. ನಮ್ಮ ಸ್ನೇಹಿತರು ನಾವು ಹೋಗ್ಬಿಟ್ಟು ವಾಪಸ್ ಬಂದರು. ಅಣ್ಣ, ನೀವು ಅಲ್ಲಿ ಏನಾದ್ರು ತಗೊಳಕ್ಕೆ ಹೋಗಿರಾ, ಕೊಂಡ್ಕೊಳಕ್ಕೆ ಹೋಗಿ? 2 ಕರ ಬೇಕಾಯ್ತು ಕೂಟಕ್ಕೆ. ನಮ್ಮ ಕರುಗಳು ಯಾವ ಬಂದಿರಲಿಲ್ಲ, ಕೂಟಕ್ಕೆ ಬೇಕಾಯ್ತು. 2 ಪಾರ್ಟಿ 2 ಎತ್ತು ಬೇಕಾಯ್ತು ನಮ್ಮ ಸ್ನೇಹಿತರಿಗೆ. ಅದಕ್ಕೆ ನೋಡೋಕೆ ಅಂತ ಹೋಗಿದ್ದು. ಅಣ್ಣ, ಇವಾಗ ಸುಮಾರು ಜನ ಇವಾಗ ಹಾವೇರಿ, ಹುಬ್ಳಿ, ಧಾರವಾಡ, ರಾಯಚೂರು ಕಡೆ ಎಲ್ಲ ಆ ಕಡೆ ಕಿಲಾರಿ ಮತ್ತು ಅಮೃತಮಹಲ್ ಜಾಸ್ತಿ ಕಟ್ತಾರೆ. ಆ ಕಡೆ ಜನ ನಮ್ಮ ಕಡೆಗೆ ಏನಕ್ಕೆ ಬಂದು ದನ ತಗೊಂಡೋಗಿ ಅಲ್ಲಿ? ಅಣ್ಣ, ನಮ್ಮ ಹಳ್ಳಿ ಕಾರ ಸ್ಪೀಡು ಕಿಲಾರಿನೂ ಚೆನ್ನಾಗಿದೆ. ಅವ್ರಿಗೆ ಖುಷಿ ಪಡೋದು ಕೆಲಸ ಮಾಡ್ತಾರೆ. ಅಂದರೆ ನಮ್ಮ ದನ ಶೋಕಿ ಚೆನ್ನಾಗಿ ಮಾಡ್ಬೋದು. ಈ ನಮ್ಮ ದನ ನಿಂತ್ಕೊಂಡು ನೋಡ್ತಾ ಇದ್ರೆ ಏನೋ ಒಂಥರ ಅಟ್ರಾಕ್ಷನ್ ಜಾಸ್ತಿ. ಅವ್ರೀಗ ಸುಮಾರು ಜನ ನಮ್ಮ ಹಳ್ಳಿ ಕಾರ್ಗೆ ಬಿದ್ದಿದ್ದಾರೆ ಇವಾಗ. ಈಗ ಒಬ್ಬೊಬ್ರು ಈಗ ದೇವ್ರಗುಡ್ಡದ ಜಾತಿಯಲ್ಲಿ ನೋಡಿದೆ, ಆ ಕಡೆ ಇಲ್ಲಿಂದ ತೊಗೊಂಡೋಗಿ 30 ಜೊತೆ 40 ಜೊತೆ ನಮ್ಮ ಹಳ್ಳಿ ಕಾರ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಹಾವೇರಿ ಮೊನ್ನೆ ದೇವ್ರಗುಡ್ಡ ಜಾತ್ರೆಯಲ್ಲಿ ಒಬ್ಬರೇ ಅವರು 4 ಜನ ನೋಡಿದೆ. ಅವ್ರು ಅಶೋಕಣ್ಣ ಆಗ್ಬೋದು, ಇನ್ನೊಬ್ರೆಲ್ಲ ನೋಡ್ತಲ್ಲ, 30 ಜೊತೆ 40 ಜೊತೆ ನಮ್ಮ ಹಳ್ಳಿ ಕಾರೇ ತೊಗೊಂಡೋಗಿ ವ್ಯಾಪಾರ ಮಾಡ್ತಾ ಇದ್ರು. ಆ ಕಡೆ ತೊಗೊಂಡೋದಿಕ್ಕೆ ತಾನೇ ಇವ್ರು ತೊಗೊಂಡೋಗಿರೋದು. ಹೌದು. ಇಲ್ಲಾರು ಎಲ್ಲಿ ತೊಗೊಂಡೋಗ್ತಾ ಇದ್ರು, ಅವ್ರ ಕಡೆ ದನ ಇಟ್ಕೊಂಡು ವ್ಯಾಪಾರ ಮಾಡ್ಕೊತಾ ಇದ್ರು. ಹಳ್ಳಿ ಕಾರ್ ಬೇಡಿಕೆ ಇರೋದಕ್ಕೆ ಅವ್ರು ತೊಗೊಂಡೋಗಿದ್ರು. ಬೇಡಿಕೆ ಜಾಸ್ತಿ ಆಯ್ತು. ಬೇಡಿಕೆ ಖಂಡಿತ ಆಯ್ತು. ಓಕೆ ಅಣ್ಣ, ನಿಮ್ಮ ಅನಿಸಿಕೆ ಇವಾಗ ಹಿಂದಿನ ಕಾಲದಲ್ಲಿ ನಾಟಿ ದನ ಅಂತಿರು, ಇವಾಗ ಹಳ್ಳಿ ಕಾರ್ ಅಂತ ಕರೀತಾವ್ರೆ. ನಿಮ್ಗೆ ಏನು ಅನ್ಸುತ್ತೆ ಅಣ್ಣ? ಅಣ್ಣ, ಈಗ ಹಳ್ಳಿ ಕಾರು ಜಾತಿ ಅಂದರೆ ಹಳ್ಳಿ ಕಾರ್ ಏನಂದ್ರೆ ಪ್ಯೂರ್ ಹಳ್ಳಿ ಕಾರು, ಅದರಲ್ಲಿ ಬೇಜಾನ್ ಜಾತಿಗಳಿದೆ ಹಳ್ಳಿ ಕಾರಲ್ಲೇ. ನಾಟಿ ದನ ಈಗ ಊರ ಕಡೆ ಒಂದು ನಾಟಿ ಹಸು ಹೇಳಪ್ಪ ಅನ್ನೋರು, ಇಲ್ಲ ನಾಟಿ ಕರ ಐತೆ ಅನ್ನೋರು. ಇವಾಗ ಹಳ್ಳಿ ಕಾರ್ ಅಂತ ಇವಾಗ ಕ್ರೈಸ್ ಮಾಡಿದ್ದಾರೆ. ಹಳ್ಳಿ ಕಾರಲ್ಲಿ ಇವಾಗ ಸುಮಾರು ನಾನಾ ಥರ ಜಾತಿಗಳು ಇವೆ. ಹಳ್ಳಿ ಕಾರಲ್ಲಿ ಈಗ 3-4 ಜಾತಿ ಇದೆ. ಸೂಜಿ ಮಲ್ಲಿಗೆ ಹೇಳ್ತಾರೆ, ಇನ್ನು ಬೇರೆಲ್ಲ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ನಾವೇನು ಅಂದ್ರಪ್ಪ, ಸೂಜಿ ಮಲ್ಲಿಗೆ ಥರ ದನಗಳು ನೋಡೋಕ್ಕೆ ಕಿವಿ ಸಣ್ಣ ಇರಬೇಕು, ಮತ್ತು 2 ಬುಲ್ಡೆ ಸಣ್ಣ ಇರಬೇಕು. ಆ ಥರ ದನಗಳನ್ನ ಸೆಲೆಕ್ಷನ್ ಮಾಡ್ತೀರಾ? ಓಕೆ ಅಣ್ಣ, ನೀವು ಕೊಟ್ಟಿರೋ ದನಗಳು ಯಾವರು ತುಂಬ ಚಪ್ರಕ್ಕೆ ಮತ್ತು ಆಗಿರ್ಬೋದು ಮತ್ತು ಕೊಡ್ತಾ ಇರ್ತೀವಿ. ಕರಗಳು ತರ್ತೀವಿ, ಕೊಡ್ತೀವಿ, ಎಲ್ಲ ಕಡೆ ಹೋಗ್ತವೆ, ನಡೀತಾ ಇದೆ. ಬೀದ್ದೋರಿ ಜಾಸ್ತಿ ಕಟ್ತಾ ಇದ್ದೋ ಫಸ್ಟ್. ಓರಿಗಳು ಬೀದ್ದೋರಿ ಸಿಕ್ಕಾಬಟ್ಟೆ. ನಾವು ಊರಲ್ಲಿ ಬರೀ ಬೀದ್ದೋರಿನೇ ಕಟ್ತಿದ್ದು. ಏನೋ ವರ್ಷಕ್ಕೆ ಸಿದ್ಧಂಗೆಲಿ ಮಾಗಡಿಲಿ ಕೂಟದ ಕರುಗಳು ಮಾರ್ತಾ ಇದ್ದೋ. ಈ ನಡುವೆ ನಾವು ಓರಿನೂ ಕಟ್ಕೊಂಡು ಕೂಟದ ಕರುಗಳು ಜಾಸ್ತಿ ಮಾಡ್ತೀವಿ. ಓಕೆ ಅಣ್ಣ, ತಮ್ಮ ಮೊಬೈಲ್ ಸಂಖ್ಯೆ ನಂಬರ್ ಹೇಳಿ ಅಣ್ಣ. 9845282880. ಅಣ್ಣ, ಇವಾಗ ನಮ್ಮ ಚಾನಲ್ ಮುಖಾಂತರ ಯಾರು ಬಂದರೆ, ಯಾರು ಹಳ್ಳಿ ಕಾರ್ ವಿದ್ಯಾಭ್ಯಾಸ ಕಳಿಸ್ಕೊಡೋರು, ಏನು ಎಜುಕೇಷನ್ ಏನಾದ್ರು ಮಾಡ್ಬೇಕಣ್ಣ? ಅದಕ್ಕೆ ಖಂಡಿತ ಎಜುಕೇಷನ್ ಇಲ್ಲ. ಇದಕ್ಕೆ ರೈತರ ಹತ್ರ ಹೋಗೋದು 4 ದಿನ ನೋಡ್ಕೊಂಡ್ರೆ ಅದೇ ಎಜುಕೇಶನ್ ಮಾಡಿ ಅಂತ ಏನಿಲ್ಲ. ಏನು ಅಂದ್ರೆ ಒಳ್ಳೆ ಕಸುಬ್ದಾರ ಅಂತ ತಿಳ್ಕೊಬೇಕು. ಕಾಲು ಹೆಂಗೆ ಇಕ್ಬೇಕು, ಸುಳಿ ಯಾವ್ಯಾವ ಇರ್ಬೇಕು, ಸುಳಿ ಎಷ್ಟೆಷ್ಟು ಬೆಟ್ಕಿರ್ಬೇಕು, ಯಾವ ಸುಳಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ, ಯಾವ ಸುಳಿ ತಪ್ಪಾಗುತ್ತೆ ಅಂತ ಅನುಭವಸ್ಥ ತಿಳ್ಕೊಂಡು ಮಾಡ್ಬೇಕು. ಯಾಕೆಂದ್ರೆ ಸುಮ್ಮನೆ ತಿಳ್ಕೊಳ್ದೆ ಹೋಗ್ಬಿಟ್ಟು ನಾವು ವಿಡಿಯೋದಲ್ಲಿ ನೋಡ್ಬಿಟ್ಟು ದನ ವ್ಯಾಪಾರ ಮಾಡ್ಕೊಂಡ್ರೆ ಆಗೋದಿಲ್ಲ. ಯಾಕೆ ಚಿಕ್ಕವರು ಕಟ್ಟಬೇಕು, ದೊಡ್ಡವರು ಕಟ್ಟಬೇಕು. ಅನುಭವಸ್ಥರು ತಿಳ್ಕೊಂಡು ಕಟ್ಟೋದು ತುಂಬ ಒಳ್ಳೇದು. ಅಣ್ಣ, ಇವಾಗ ಸೋಷಿಯಲ್ ಮೀಡಿಯಾಯಿಂದ ಏನೇನೆಲ್ಲ ನಿಮಗೆ ಏನು ಉಪಯೋಗ ಆಯ್ತಾಯ್ತು? ಖಂಡಿತ ಉಪಯೋಗ ಆಗೈತಿ. ಇವಾಗ ದನ ಕಟ್ಟ ಹುಡುಗರು ಪ್ರೈಸಲ್ಲಿದ್ದಾರೆ. ಮತ್ತೆ ಏನಪ್ಪ ಅಂದ್ರೆ ಎಲ್ಲೋ ಹೋಗಿ ನೋಡೋಂಥ ದನನ ಇಲ್ಲೇ ಕುತ್ಕೊಂಡು ನೋಡ್ಬೋದು. ಯಾವುದೋ ಒಂದು ಎತ್ತಬೇಕಾಗುತ್ತೆ, ಒಂದು ಕರ ಬೇಕಾಗುತ್ತೆ, ಅವ್ರ ನಂಬರು ಸಿಗುತ್ತೆ ನಮಗೆ. ಅವ್ರ ಹತ್ರ ಇದೆ ಅಂತ ಹೇಳಿದ್ರು ಈ ಸೋಷಿಯಲ್ ಮೀಡಿಯಾದಿಂದ ನಂಬರು ಸಿಗುತ್ತೆ, ಹೋಗಿ ನೋಡ್ಬೋದು, ಒಂದು ವಿಡಿಯೋ ಹಾಕ್ಸ್ಕೋಬೋದು. ತುಂಬ ಅನುಕೂಲ ಇದೆ. ಅಣ್ಣ, ಇವಾಗ ಸುಮಾರು ಜನ ಎಲ್ಲ ವಾಟ್ಸಪ್ಪಲ್ಲಿ ಡೀಲ್ ಮಾಡಿಬಿಡ್ತಾರಲ್ಲ, ಏನಕ್ಕೆ? ಅದೇನೋ ಮಾಡ್ತಾರೆ ಅಣ್ಣ, ನಮ್ಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ವಾಟ್ಸಪ್ಪಲ್ಲಿ ನೋಡ್ತಾರೆ, ಈಗ ಅಲ್ಲಿ ಫೋಟೋದಲ್ಲೇ ಒಂಥರ ಕಾಣುತ್ತೆ, ಅಲ್ಲೋದಾಗ ಒಂಥರ ಕಾಣುತ್ತೆ. ಕಣ್ಣೆದುರುಗಡೆ ಹೋಗಿ ದನ ತಗೊಳ್ಳೋದು ತುಂಬ ಒಳ್ಳೇದು. ತುಂಬ ಒಳ್ಳೇದು 100% ಒಳ್ಳೇದು. ಯಾಕೆಂದ್ರೆ ಝೂಮ್ ಮಾಡಿ ತೆಗೆದುಬಿಡ್ತಾರೆ. ಅಲ್ಲಿ ನಮ್ಮ ನೋಡಿದ್ರೆ ಇಷ್ಟು ದೊಡ್ಡದಾಗಿ ಕಾಣುತ್ತೆ, ಅಲ್ಲೋಗಿ ನೋಡೋದು ತುಂಬ ಚಿಕ್ಕದಾಗಿ ಕಾಣುತ್ತೆ. ಅದ್ರ ಬದಲು ಒಂದು ಸ್ವಲ್ಪ ಕಷ್ಟ ಆಗಲಿ, ಅಲ್ಲೋಗಿ ಕಣ್ಣೆದುರುಗಡೆ ನೋಡಿ ದನ ಹಿಡ್ಕೊಂಡು ತುಂಬ ದನ ಒಳ್ಳೇದು. ಖಂಡಿತವಾಗ್ಲು ಫೋಟೋದಲ್ಲಿ ನೋಡಿ, ವಿಡಿಯೋದಲ್ಲಿ ನೋಡಿ ವ್ಯಾಪಾರ ಮಾಡಿರೋದೆಲ್ಲ ನೋಡಿದ್ದೀವಿ ನಾವು ಅಲ್ಲಿ ಆಲ್ರೆಡಿ. ಎಲ್ಲ ಕಷ್ಟ ಆಗಿದೆ ಅದೆಲ್ಲ. ಅದ್ರ ಬದಲು ಹೋಗಿ ತೊಗೊಳೋದು ತುಂಬ ಒಳ್ಳೇದು. ಅಣ್ಣ, ಈಗಿನ ಹುಡುಗರು ಕ್ರೇಜು ಜಾಸ್ತಿ ಆಗಿತ್ತು ಹಳ್ಳಿ ಕಾರ್ ಮೇಲೆ. ಅಣ್ಣ, ಹಳ್ಳಿ ಕಾರ್ ಮೇಲೆ ಕ್ರೇಜ್ ತುಂಬ ಇದೆ. ಅಂದರೆ ಏಕ್ದಮ್ ಹೋಗಿ 5 ಲಕ್ಷ 10 ಲಕ್ಷ ಹೋಗಿ ಸಾಲ ಮಾಡ್ಕೊಂಡು ಕಟ್ಟೋದು ಬೇಡ ನನ್ನ ಅಭಿಪ್ರಾಯ. ಏನೋ ಸಣ್ಣದೊಂದು ಕರು ಇಲ್ಲ ಒಂದು ಹಸು, ಅದನ್ನ ಸಾಕಿದ್ರೆ ಅವ್ರು ತಿಳುವಳಿಕೆ ಬರುತ್ತೆ. ಒಂದು 30,000 40,000 50,000 ಹಾಕೊಂಡು ಕಟ್ಟು ಕರು ತಗೊಂಡು ಸಾಕ್ಲಿ ಒಂದು 4-5 ತಿಂಗಳು, ಅವ್ರಿಗೆ ಅನುಭವ ಬರುತ್ತೆ.
ಆಮೇಲೆ ಹೋಗಿ ಕಟ್ಟಲಿ. ಸುಮ್ಮನೆ ಏಕಾಏಕಿ ಇವಾಗ 5 ಲಕ್ಷ 10 ಲಕ್ಷ ಕೊಟ್ಟು ದನ ಹಿಡ್ಕೊಂಡೋಗಿ ಸಾಕೋಕ್ಕಾಗಲ್ಲ. ಯಾಕೆಂದ್ರೆ ದೊಡ್ಡವ್ರು ಸಾಕ್ತಾರಲ್ಲ, ನೋಡಿದ್ವಲ್ವಾ, ಕಷ್ಟ ಇದೆ ನಾವು ದನ ಸಾಕೋದು. ಈಗ ತುಂಬ ಕಷ್ಟ ಇದೆ. ಅವ್ರು ಕೊಡೋ ತಿಂಡಿಗಳು ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದ್ರ ಬಂದು ಚಿಕ್ಕ ಕರ ತೊಗೊಂಡೋಗಿ ಸಾಕಿ, ಮನೆ ಹತ್ರ ಒಂದು ಹಸು ಸಾಕಿ